ಸ್ನೇಹಿತರೆ ನಮಸ್ಕಾರ. ನಮ್ಮ ಯೂಟ್ಯೂಬ್ನ ಮೊದಲನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ದಯವಿಟ್ಟು ಯಾರನ್ನ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ, ನಾನು ಹೊಸದಾಗಿ ಮಾಡ್ತಾ ಇರೋದು, ದಯವಿಟ್ಟು ವಿಡಿಯೋ ನೋಡ್ಬಿಟ್ಟು ಹಂಗೆ ಹೋಗ್ಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರ್ತವೆ. ಫುಲ್ಲು ಲೆಂತ್ ವಿಡಿಯೋನೇ ಹಾಕ್ತಾ ಇರ್ತೀನಿ. ಮಂಗಳೂರು ಟ್ರಿಪ್ಪು ಮತ್ತು ಬೆಂಗಳೂರು ಲೋಕಲಲ್ಲಿ ನಾವೇನು ಬಾಡಿಗೆ ಹೊಡಿತೀವಿ ಅನ್ನೋದ್ರ ಬಗ್ಗೆನೇ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ. ನಾನು ಬೆಳಗ್ಗೆನೇ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಕೇಬಿಡಿಗೆ ಬಂದು, ನಾವುಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇಷ್ಟು ನೀಟಾಗಿ ಬುಟ್ಸ್ ಹಾಕ್ತಿರ್ಲಿಲ್ಲ. ಇಲ್ಲಿಗೆ ಬಂದರೆ ನೀಟಾಗಿ ಬೂಟ್ಸ್ ಗಿಟ್ಸ್ ಹಾಕೊಬೇಕು. ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾನು ಸ್ಲಿಪ್ ತಗೊಂಡು ದೇವ್ ಸರ್ ಕೊಡೋಣ ಅಂತ ಬಂದರೆ ದೇವ್ ಸರೇ ಕಾಣೆ ಹಾಕ್ಬಿಟ್ಟಿದ್ರು. ಫೋನ್ ಮಾಡಿ ಎತ್ತಾಗ ಹೋಗಿದ್ದಾರೆ ಸರ್ ಅಂದರೆ, ಬತ್ತೀನಿ ಇರಮ್ಮ, ಸ್ವಲ್ಪ ಸೀಲ್ ಹೊಡಿಬೇಕು, ಅಲ್ಲೇ ಕೂತಿರಮ್ಮ ಅಂತ ಅಂದರು. ಸರಿ, ಅವ್ರು ಬರೋವ್ರಿಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ. ಆಮೇಲೆ ಸರ್ ಬರ್ತಿದ್ದಂಗೆ ಫಸ್ಟು ಸ್ಲಿಪ್ ಇಸ್ಕೊಂಡೆ, ಯಾವ್ಯಾವ ಪಾಯಿಂಟ್ ಅವೆ ಅಂತ ನೋಡ್ಕೊಂಡು, ಇಷ್ಟೇನ ಪಾಯಿಂಟ್ಗಳು ಅಂತ ಅಂದ್ಕೊಂಡು, ಆಮೇಲೆ ಸೀಲ್ ಕೊಟ್ಟರು ಅಂದ್ಬಿಟ್ಟು ಬುಕ್ಕಿಗೆಲ್ಲ ನೀಟಾಗಿ ಸೀಲ್ ಗೀಲ್ ಮಾಡಿಬಿಟ್ಟು ಅಲ್ಲಿಂದ ಕೈ ತೊಳ್ಕೊಳೋಣ ಅಂತ ಹೋದೆ. ನಾವಂತೂ ಒಳ್ಳೆ ಚಿಕ್ಕ ಮಕ್ಳು ಥರ ಸೀಲ್ ಮಾಡ್ಬೇಕಾದ್ರೆ ಕೈಗೆಲ್ಲ ಮಾಡ್ಕೊಂಡಿರ್ತೀವಿ ಅಂದ್ಕೊಂಡು ಅಲ್ಲಿಂದ ಕೈ ತೊಳ್ಕೊಂಡು ಕುಡಿಯೋಕ್ಕೆ ಕೋಲ್ಡ್ ವಾಟರ್ ಇಟ್ಕೊಂಬಂದು ಗಾಡಿ ಲಿಕ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಬೇರೆ ಡ್ರೈವರ್ಗಳ ಹತ್ರಕ್ಕೆ ಬಂದರೆ ಅವರಂತೂ ಕ್ಯಾನ್ ತೆಗ್ದು ಬಿಸಾಕೋ ಬಿಸಿಲಿದ್ರು. ನಮ್ಮ ಗಾಡಿನ ಲೋಡ್ಗೆ ಹಾಕ್ದೆ, ಇನ್ನು ನಮ್ಮ ಗಾಡಿ ಖಾಲಿ ಮಾಡ್ಬಿಟ್ಟು ಆಮೇಲೆ ನಿನ್ನ ಗಾಡಿ ಲೋಡ್ ಮಾಡ್ತೀನಪ್ಪ ಅಂದರು. ಸರಿ ಅಂತಂದೆ. ಅವ್ರ ಗಾಡಿ ಎಲ್ಲ ಖಾಲಿನೂ ಆಗೋಯ್ತು. ನಮ್ಮ ಗಾಡಿ ಕಡೆಗೆ ನೋಡಿದ್ರೆ ಇನ್ನೂ ಲೋಡಿಂಗ್ ಮಾಡೋಕ್ಕೆ ನಮ್ಮ ಹುಡುಗ ಬೇರೆ ಅಲ್ಲಿಗೆ ಬರ್ತೀನಿ ಅಂದರು. ಇವರೇ ಲೋಡ್ ಮಾಡಬೇಕಲ್ಲ ಅಂತ ನೋಡಿದ್ರೆ ರಪ್ಪ ಅಂತ ಬಿಸಾಕ್ತಾಯಿದ್ರು. ಯಾರ ಮೇಲಿನ ಕೋಪ ಅಲ್ಲ ಹಣ ಇದು ಒಂದಿದಕ್ಕೆ, ಇನ್ನೇನದು ನಿಧಾನ ಕಿಕ್ಕಾಗತ್ತದ ಅಂದರು. ಸರಿ ಅಂದ್ಬಿಟ್ಟು ಅವ್ರ ಗಾಡಿನ ಈ ಥರ ಎಲ್ಲ ಲೋಡ್ ಮಾಡ್ಕೊಂಡು ನಮ್ಮ ಗಾಡಿನ ಲೋಡ್ ಮಾಡಿದ್ರು. ಅಲ್ಲಿಂದ ಬತ್ತಿದ್ದಂಗೆ ನಮ್ಮ ದೇವ್ ಸರ್ ಬಿಲ್ ಎತ್ಕೊಂಬಂದು ಕೊಟ್ಟರು ಕೈಗೆ. ಸರಿ ಅಂದ್ಬಿಟ್ಟು ನಾನು ಗಾಡಿ ಎತ್ಕೊಂಡು ಹೋಗೋಣ ಅಂದರೆ, ಒಂದು ಟ್ವಿಸ್ಟು, ನಾನು ಬತ್ತೀನಪ್ಪ ನಿನ್ನ ಜೊತೆಗೆ ಅಂತ ಅಂದರು. ಸರಿ ಸರ್. ಈಗ ನಮ್ಮ ಜೊತೆ ದೇವ್ ಸರ್ ಬರ್ತಾರೆ ಬಿಲ್ ಕೊಡೋರು. ಅವ್ರು ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ, ನೋಡೋಣ ಆದರೆ ವೀಡಿಯೋ ಮಾಡ್ತೀನಿ. ಇದಿರಿಲ್ಲ, ಬಿಲ್ಲಂತೂ ಆಯಿತು. ಈಗ ಇಲ್ಲಿಂದ ಹೊರಟಿದ್ದೀವಿ, ಬನ್ನಿ ಓದ್ತಾ ನೋಡೋಣ. ನನಗೆ ನಾನು ಹೇಳ್ದಂಗೆ ನಮ್ಮ ದೇವ್ ಸರ್ ಬಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಕರೆಕ್ಟಾಗಿ ಅವರು ಫೋನ್ ಎತ್ಕೊಂಡ್ರೆ ಸಾಕು ಬೈತಿದ್ರು. ಸರಿ ಅಂದ್ಬಿಟ್ಟು ಇನ್ಯಾಕೆ ಅಂದ್ಬಿಟ್ಟು ಅಲ್ಲಿಂದ ನಾನು ಸೀದಾ MG ರೋಡ್ ಬಂದು ಗೌಡ ಮಾಲ್ ಕಡೆಗೆ ಬಂದೆ. ನಮ್ಮ ಹುಡುಗ ವೆಯ್ಟ್ ಮಾಡ್ತಾಯಿದ್ರು. ಇವನು ಹೆದರ್ಕೊಂಡೆ ಬಿಟ್ಟ, ಬೈ ಕಾಲ್ ಮೇಲೆ ಇಕ್ಬಿಟ್ಟೇನು ಅಂತ. ಅಲ್ಲವನೇ ಕಾಲು ಎತ್ಕೊಂತವನೆ, ಕಾಲ್ ಮೇಲೆ ಇಕ್ಬಿಟ್ಟಿದ್ಯಾ ಅಂತ. ಗಾಡಿ ಇಲ್ಲಿ ಸಪ್ಲೈ ಇತ್ತು, ಅಲ್ಲಿ ಗಂಟ ರಿವರ್ಸ್ ಹೋಗ್ಬಿಟ್ಟು ಇಳಿಸ್ಬಿಟ್ಟು ಬಂದಿದ್ದೀವಿ. ಅಲ್ಲಿ ನೋಡ್ಬೋದು ನೀವು, ಕ್ಯಾನ್ ಅಲ್ಲಿ ಕಾಣಿಸ್ತೈತೆ ಅಂದ್ಕೊಂತೀನಿ ನೋಡಿ. ಕ್ಯಾನು ಅಲ್ಲಿ ಗಂಟ ಸಪ್ಲೈ ಕೊಟ್ಬಿಟ್ಟು ಗಾಡಿನ ರಿವರ್ಸ್ ಹೊಡೆದ್ಬಿಟ್ಟು ಗಾಡಿ ತಗೊಂಬಂದು ಇವಾಗ ಇಲ್ಲಿ ಸೈಡ್ಗೆ ಹಾಕಿದ್ದೀನಿ. ಇನ್ನು ಭಯ್ಯ ಬರಬೇಕು, ಹೋಗಿ ಸೈನ್ ಹಾಕ್ಸ್ಕೊಂಬತ್ತೀನಿ ಅಂತ ಹೋಗೋರೆ. ಅವ್ರು ಬಂದಮೇಲೆ ನೆಕ್ಸ್ಟ್ ಪಾಯಿಂಟ್ ಐತೆ, ಇನ್ನು 5-6 ಪಾಯಿಂಟ್ ಇದ್ದಾವೆ, ಅಲ್ಲೋಗಿ ಸಪ್ಲೈ ಮಾಡಬೇಕು. ನೋಡ್ರಿ ಹೆಂಗೆ ಬರ್ತಾರೆ ಒಳ್ಳೆ ರೌಡಿ ಡಾನ್ ಬಂದಂಗೆ ಬರ್ತಾವ್ರೆ ನಮ್ಮ ಕೃಷ್ಣ ಅವರು. ಏನು ಜಾಸ್ತಿ ಮಾತಾಡೋ ಸೆಕ್ಯೂರಿಟಿಗಳಿಗಂತೂ ಸಾಕತ್ತಾಗಿ ಹೋಗಿತಾರೆ ಗುರು. ಅವರಂತೂ ಏನೇ ಇದ್ರು ಡೈರೆಕ್ಟು, ಒಳಗಡೆ ಒಂದು ಹೊರಗಡೆ ಒಂದು ಇಲ್ಲ, ಏನೇ ಇದ್ರು ಡೈರೆಕ್ಟು ಹೇಳ್ತಾ ಇರೋದೆ, ಬೈತಾ ಇರೋದೆ. ಇವರಿದ್ರೆ ಒಂಥರ ಜೋಶು, ಗಾಡಿ ಅನ್ಲೋಡ್ ಮಾಡೋಕ್ಕೆ, ಗಾಡಿ ಓಡ್ಸೋಕ್ಕೇನೆ ಜೋಶು. ಲೆಫ್ಟು ರೈಟು ಇದೆಲ್ಲ ರಪ್ಪನ್ನ ಅಡ್ರೆಸ್ ಹೇಳ್ತಾರೆ ಗುರು ಇವರಂತೂ. ಅಲ್ಲಿಂದ ಇನ್ನೊಂದು ಪಾಯಿಂಟಿಗೆ ಬಂದು, ಬೈ ನಿಂಗೆ ಗಾಡಿಯಿಂದ ಇಳಿಬೇಡ, ಇವರು 2 ನಿಮಿಷ ಕಿತ್ತಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿ ರಪ್ಪನ್ನು ತೆಗೆದು ಎಸ್ತು. ಇದು ನೋಡಿದ್ರೆ ನಮ್ಮ ಗೂಡ್ಸ್ ಗಾಡಿಗಳಿಗೆ ನೋ ಎಂಟ್ರಿ ಅಂತೆ. ನೀನು ಇರು ಬೈ, ಯಾರನ್ನ ಹಿಡಿದ್ರೆ ನಾನು ಮಾತಾಡ್ತೀನಿ ಆಫೀಸಿಂದ, ನಾನು ಫೋನ್ ಮಾಡಿಸ್ತೀನಿ, ನೀನು ತಲೆಗೆಡ್ಸ್ಕೊಂಬಿಡು, ಆರಾಮಾಗಿ ಗಾಡೀಲಿ ಕೂತಿರು, ನಾನು ಅನ್ಲೋಡ್ ಮಾಡ್ಕೊಂಬರ್ತೀನಿ ಅಂತ ಹೋದವ್ರಂತೂ ಪಟ ಅಂತ ಇಳಿಸ್ಬಿಟ್ಟು ಅಲ್ಲಿಂದ ಸೀದಾ ಬಂದರು. ಗಾಡಿ ಬಂದರು. ಅಲ್ಲಿಂದ ಇನ್ನೊಂದು ಪಾಯಿಂಟ್ ಇಳಿಸ್ಬಿಟ್ಟು ನಾವು ಸೀದಾ ಬಂದಿದ್ದೇನೆ ಹಲ್ಸೂರು ಕಡೆಗೆ. ಹಲ್ಸೂರು ಕೆರೆ ನೋಡ್ಕೊಂಡು ಅಲ್ಲಿಂದ ಮಸ್ತಾಗಿ ಇನ್ನೊಂದು ಪಾಯಿಂಟ್ ಬಂದು ಪ್ರೆಸರ್ ಟೌನ್ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಕೆರೆ ಎಲ್ಲ ಮಸ್ತಾಗಿ ಕಾಣಿಸ್ತಾ ಇತ್ತು ಸಂಜೆ ವ್ಯೂಗೆ. ಏನು ಟ್ರಾಫಿಕ್ಕು ಅಂತೀರಾ, ಇವತ್ತು ಬೇರೆ ಪ್ರಮಾಣ ವಚನ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಅದರಲ್ಲೂ ಹೆಂಗೋ ಖಾಲಿ ಮಾಡ್ಕೊಂಡು ಬಂದರೆ ಈ ಜಾಮ್ಗಳಲ್ಲಿ ತಗ್ಲಾಕೊಳ್ಳೋದೇ ಅರ್ಧ ಜೀವನ ಕಳೆದೋಗ್ತದೆ ಇಲ್ಲೇನೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಬಂದು ಡಾಲ್ಫಿನಿಗೆ ಬಂದು, ಇದೇ ಪ್ರೆಸರ್ ಟೌನ್ ಬ್ರಿಡ್ಜ್ ಹತ್ರ ಇರೋದು. ಇಲ್ಲಿ ಬಂದು ಗಾಡಿ ಎಲ್ಲ ಮಸ್ತಾಗಿ ಅನ್ಲೋಡ್ ಮಾಡೋಕ್ಕೆ ಬೈ ಅಂತೂ ನಿಂತ್ಕೊಂಡ್ರು. ಇದು ಸ್ವಲ್ಪ ಚಿಕ್ಕ ರೋಡು. ನಾನು ಗಾಡಿಯಿಂದ ಇಳಿದ್ಬಿಟ್ಟು ಕ್ಯಾನೆಲ್ಲ ಹಿಂದಕ್ಕೆ ಎಳ್ಕೊಟ್ಟೆ, ಅವರು ಪಟ ಅಂತ ಅನ್ಲೋಡ್ ಮಾಡ್ಕೊಂಡ್ರು. ನೋಡ್ರಿ ಈ ಥರ ಇತ್ತು ಸಂಜೆ ಅಂತೂ ವೆದರು. ಒಟ್ನಾಗ ಮಳೆ ಈಗಾಗ ಬರ್ತದೆ ಅನ್ನಂಗೆ. ಮಳೆ ಬರೋ ಅಷ್ಟರಲ್ಲಿ ನಾವು ಬೆಂಗಳೂರು ಬಿಡಬೇಕಾಯ್ತು, ಯಾಕೆಂದರೆ ಮಳೆ ಬಂದರೆ ಸಪ್ಲೈ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಆ ಪಾಯಿಂಟ್ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಅಂತ ಬಂದರೆ ಇಲ್ಲಂತೂ ಸಿಕ್ಕಾಬಟ್ಟೆ ಜಮ್ಮು. ನೆಕ್ಸ್ಟ್ ಪಾಯಿಂಟ್ ಬಂದು ನಮಗೆ ಇದ್ದಿದ್ದು ಬಂದು ಇಂದಿರಾನಗರ ಕಡೆ ಹೋಗ್ಬೇಕಾಯ್ತು. ಇಂದಿರಾನಗರ ಎಂಟ್ರಿ ಆದವರು ಏನು ಜಾಮು ಅಂತೀರ, ಹೆಜ್ಜೆ ಈ ಕಡೆ ಮೂವ್ ಆಗೋ ಥರ ಮೂವ್ ಆಗ್ತೈತೆ ಗುರು ಈ ಟ್ರಾಫಿಕಲ್ಲಂತೂ ಗಾಡಿ ಓಡಿಸಿ ಕಾಲೆಲ್ಲ ಅಧ್ವಾನ ಆಗೋಯ್ತವೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಬಂದು ಭಯ ಅಂತೂ ಸೈಡ್ಗೆ ಹಾಕು ಅಂತಿದ್ದಂಗೆ ತಾಮನ್ ಮುಂದೆ ಹಾಕಿದ್ದೀವಿ. ಭಯ್ಯ ಆ ಕಡೆ ರೋಡಲ್ಲಿ ಅನ್ಲೋಡ್ ಇರೋದು, ಆ ಕಡೆ ಬೇಡ ಗಾಡಿ ಇಲ್ಲೇ ಹಾಕಿ ನಾನು ತಿಳ್ಕೊಂಡು ಹೋಗ್ತೀನಿ ರೋಡಲ್ಲಿ ಅಂತ ಹೇಳೋರೆ. ಹಂಗಾಗಿ ಗಾಡಿ ಸೈಡ್ ಹಾಕಿದ್ದೀನಿ, ತಿಳ್ಕೊಂಡು ಹೋಯ್ತಾರೆ ಅವರು. ಅಂಗಡಿ ಬಂದು
ಆ ಕಡೆ ಇರೋದು, ಮೇಲ್ಗಡೆ ಫ್ಲೋರಲ್ಲಂತೆ ಅಂಗಡಿ ಇರೋದು. ನೋಡ್ರಿ ನಾನು ಗಾಡಿ ಸೈಡ್ಗೆ ಹಾಕ್ತಿದ್ದೇನೆ, ಕ್ಯಾನೆಲ್ಲ ರಪ್ಪ ನಂಗೆ ಇಳಿಸ್ಕೊಂಡು ರೋಡ್ ದಾಟಿಸ್ಕೊಂಡು ಹೊರಟ್ರು. ಆ ಕಡೆಗೆ ಹೋದ್ರೆ ಗಾಡಿ ಬರೋಕ್ಕಾಗಲ್ಲ, ಜಾಮ್ ಆಗ್ಬಿಟ್ಟೈತೆ ಬೈ, ನಾನು ಎತ್ಕೊಂಡು ಹೋಯ್ತೀನಿ ಅಂತ ಅಂದ್ಬಿಟ್ಟು ಆದರೂ ಎತ್ಕೊಂಡು ಹೋದ್ರು ಗುರು. ನನಗೆ ಬೇಜಾರಾಯ್ತದೆ, ಗಾಡಿ 5 ನಿಮಿಷ ಲೇಟ್ ಆಗ್ಬೋದು, ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಎತ್ಕೊಂಡು ಹೋಯ್ತಾರೆ ಅಂತ ಅಂದ್ಕೊಂಡು ನಾನು ಹೇಳ್ದೆ ಮುಂಚೆನೇ ಯೂಟರ್ನ್ ಹಾಕ್ಲ ಬೈ ಅಂತ. ಬೇಡ ಬೇಡ ಸೈಡ್ಗೆ ಹಾಕಿ ಅಣ್ಣ, ಇಲ್ಲೇನೆ ನಾನು ಹೋಗ್ತೀನಿ, ನಾನು ತಗೊಂಡೋಗಿ 5 ನಿಮಿಷ ಹಾಕ್ಸ್ಕೊಂಬತ್ತೀನಿ ಸೈನ, ನೀವು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಆರಾಮಾಗಿ ಗಾಡಿ ಕೂತಿರಿ, ಗಾಡಿ ಆಫ್ ಮಾಡಿ ಬರ್ತೀನಿ, ಒಂದು 10 ನಿಮಿಷ ಲೇಟ್ ಆಗ್ತದೆ, ಎಲ್ಲ ಫಸ್ಟ್ನೇ ಫ್ಲೋರಲ್ಲಿ ಇರೋದು, ಅಲ್ಲಿ ಹೋದ್ರೆ ಜನ ಬೇರೆ ಇರ್ತಾರೆ ಅಂತಂದ್ರು. ಸರಿ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಅಣ್ಣ ಬಿಯರು ಇನ್ನೊಂದು 8 ಕ್ಯಾನ್ ಇದ್ದಾವೆ, ಅದು ಇನ್ನು 2 ಪಾಯಿಂಟ್ ಇದ್ದಾವೆ ಲಾಸ್ಟು, ಅದು ಇನ್ನು 2 ಪಾಯಿಂಟಲ್ಲಿ ಸಪ್ಲೈ ಮಾಡಿದ್ರೆ ಫಿನಿಶ್ ಫುಲ್ ಅನ್ಲೋಡ್ ಬರೋಕಂದು ಬನ್ನಿ. ಗುರು ಇದು ಬಿಯರ್ ಅಂದರೆ ಯಾರು ನಂಬೋದೇ ಇಲ್ಲ ಗುರು, ಈ ಥರ ಬರ್ತದ, ಗ್ಲಾಸ್ಗೆ ಕೊಡ್ತಾರ ಹೌದಾ ಅಂತೆಲ್ಲ ತಲೆಗೆ ಕೆಡ್ತಾರೆ ಗುರು. ಗುರು ನಿಜವಾಗ್ಲೂ ನಾವೇ ಸುಳ್ಳು ಹೇಳ್ಬೇಕಾ ನಿಮ್ಮ ಹತ್ರ ಅಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟಿಗೆ ಬಂದು ಅಲ್ಲೂ ಭಯ ಇಳಿಸ್ಬಿಟ್ಟು ನೀಟಾಗೆಲ್ಲ ತಿಳ್ಕೊಂಡು ಹೋಯ್ತಾ ಇದ್ರು. ಯಾಕೆಂದರೆ ಗಾಡಿಗಳು ಹೋಗಲ್ಲ, ಅವು ಎತ್ಕೊಂಡು ಹೋಗೋಕೆ ಹೋಗಲ್ಲ, ಇವು ಬಂದು ಈ ಥರನೇ ಕ್ಯಾರಿ ಮಾಡಬೇಕು. ದಯವಿಟ್ಟು ಈ ಥರ ಎಲ್ಲ ಹಾಳು ಮಾಡ್ತಾರೆ ಅಂತ ಅಂದ್ಕೊಂಬೇಡಿ, ಯಾಕೆಂದರೆ ಈ ಥರನೇ ಕ್ಯಾರಿ ಮಾಡಬೇಕಾಗಿರೋದು. ಒಂದು ಬಂದು 60 kg ಬರ್ತದೆ, ಹಂಗಾಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಕ್ಯಾನ್ ಖಾಲಿ ಮಾಡಿದ್ಮೇಲೆ ನಮ್ಮದು ಫುಲ್ಲು ನೆಮ್ಮದಿ. ಇನ್ನೊಂದೇ ಒಂದು ಪಾಯಿಂಟ್ ಐತೆ, ಒಂದು ಪಾಯಿಂಟ್ ಖಾಲಿ ಮಾಡಿದ್ರೆ ಬೈಯಿಂದ ಕರ್ಕೊಂಡೋಗಿ ರೂಮ್ ಹತ್ರ ಬಿಟ್ಬಿಟ್ಟು ಸೀರಾ ನಾವು ಮನೆ ಕಡೆಗೆ ಹೋಗೋದಿಲ್ಲ. ಬರೀ ಇರೋದೇ 6 ಕ್ಯಾನಿನ ಬನ್ನಿ ನೋಡಿ, 6 ಕ್ಯಾನ್ ಇದರಲ್ಲಿ ಅರ್ಧ ಎಂಟಿ ಐತೆ. ಒಂದು ಬೈಕ್ ಕರ್ಕೊಂಡು ರೂಮ್ ಹತ್ರ ಬಿಟ್ಟರೆ ನಮ್ಮದು ಫುಲ್ಲು ನೆಮ್ಮದಿ ಇದ್ದರೆ ನೆಮ್ಮದಿ. ಅಲ್ಲಿಂದ ಈ ಬೋಲ್ಡ್ ನೋಡಿ ಇದ್ರಲ್ಲಿ ಗೋಟ್ ಅನ್ನೋದು ನೋಡಿದ್ರೆ ನಿಮ್ಗೆ ಯಾರನ್ನ ಅನ್ಪಾತಾರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ನಮ್ಮಿದ್ರಲ್ಲಿ ಯಾರನ್ನ ಗೋಟ್ ಅಂತ ಕರೀತಾರೆ ಅವರಂತೂ ನಿಮಗೆ ಗೊತ್ತೇ ಇರ್ತದೆ ಆಲ್ಮೋಸ್ಟ್ ಆಲು. ಲೊಕೇಶನ್ ಅಂತೂ ಸೈಕ್ ಆಗೈತೆ ಗುರು, ಇಲ್ಲಿ ಸಾಕಾಗದ. ಇದು ಬಂದು ಗಲ್ಫು ಕೋರ್ಟ್ ಅಂತೆ, ಆ ಕಡೆ ಇನ್ನೂ ಮುಂದಕ್ಕೈತೆ. ನಾವು ಒಳಗೆ ಹೋಗೋಕ್ಕೆ ಅಲ್ಲಿ ರೋಡ್ ಅಗ್ದಾಕ್ಬಿಟ್ಟವ್ರೆ. ಲೊಕೇಶನ್ ಮಾತ್ರ ಸೈಕ್ ಆಗೈತೆ. ಇನ್ನು ನಮ್ಮ ಬೈ ಬಂದಿಲ್ಲ, ನಮಗಿನ್ನ ಮುಂಚೆ ಇಲ್ಲೊಂದು 2-3 ಗಾಡಿ ಅನ್ಲೋಡ್ ಮಾಡಬೇಕು ಅಂತ ಬಂದೇವೆ. ನಮ್ಮ ಬೈ ಹೋಗೋರು ಕರ್ಕೊಂಬರೋಕ್ಕೆ ಅವ್ರು ಬರ್ತಿದ್ದಂಗೆ ನಾವು ಅನ್ಲೋಡ್ ಮಾಡಿಬಿಟ್ಟು ಸೀದಾ ಅವ್ರನ್ನ ಆಫೀಸ್ದಾಗ ಬಿಟ್ಬಿಟ್ಟು ನಾವು ಮನೆ ಕಡೆಗೆ ಹೋಯ್ತಾ ಇದ್ದೀವಿ. ನಮ್ಮ ಹುಲಿ ಬತ್ತಾದಲ್ಲಿ ಇದೊಂಥರ ನಮಗೆ ಹುಲಿ ಇದ್ದಂಗೆ. ಅವಾಗ ಅಂತೂ ಇಂತೂ ಕರ್ಕೊಂಬಂದೇ ಬಿಟ್ರು ಅವ್ರನ್ನ, ಅವ್ರು ಕರ್ಕೊಂಬಂದರು. ಒಂದು ವಾರ ಆದಮೇಲೆ ವಾಲೆ ಚೆಕ್ ಮಾಡಿಕೊಂಡ್ರೆ ಇಲ್ಲೇ ಲೆಫ್ಟ್ ಅಲ್ವಾ ಬಿಲ್ ಕೊಡ್ಬೇಕು. ಕೆಲಸ ಗೊತ್ತಿಲ್ಲ ಏನಿಲ್ಲ, ಬಂದು ಸೇರ್ಕೊಂಡ್ಬಿಡ್ತೇವೆ. बताओ ನೋಡ್ರಿ. हाँ हो गया भाई, उसको दे दो अंदर, बस बात खत्म है. हाँ हो ना. ಹೆಂಗೆ ಹೇಳಿದ್ ಬೈ ಅವನು, ಅವ್ರಿಗೆ ಫೋನ್ ಮಾಡಿ ಆಮೇಲೆ ಖಾಲಿ ಮಾಡಿ. ನೀನಂತೂ ಬಾಯ್ಗೆ ಬಂದಂಗೆ ಬೈತಿಲ್ಲ ಅದೇಳು. ಅಲ್ಲ ನಾವು ಯೋಚನೆ ಮಾಡಿ ಹೇಳ್ಬೇಕು, ಇವರೆಲ್ಲ ನಮ್ದು ಒಂದೇ ಅಂಗಡಿ ಇದ್ರೆ ಓಕೆ ಕೊಂಡು ಇಟ್ಕೊಂಡಿರ್ತಾರೆ ಅಲ್ವಾ. ಆಮೇಲೆ ನಾವು ಡೈಲಿ ಬರೋರಾದ್ರೆ ಏನೋ ಅನ್ಬೋದು. ಇವ್ರಂತೂ ಜೊತೆಗಿದ್ರೆ ಟೈಮ್ ಪಾಸ್ ಆಗತ್ತೆ ಗೊತ್ತಾಗಲ್ಲ. ಆದ್ರೂ ಅವ್ರನ್ನ ಬಿಡೋ ಟೈಮ್ ಬಂದು ಅಂದ್ಬಿಟ್ಟು ನಾನು ಕರ್ಕೊಂಬಂದು ಶಿಸ್ತಾಗ ಅವ್ರನ್ನ ರೂಮ್ ಹತ್ರ ಬಿಟ್ಬಿಟ್ಟು ಹೊರಟಾನ ಅಂತ ಬಂದರೆ ನಮಗೆ ಕಂಡಿದ್ದೇನೆ ಬೆಂಗಳೂರು ಬೋರ್ಡು. ಇಲ್ಲಪ್ಪ ಅಂದರೆ KR ಮಾರ್ಕೆಟು. ನಮ್ಮ ಬೆಂಗಳೂರು ಎಷ್ಟೋ ಜನವ್ರಿಗೆ ಬದುಕು ಕಟ್ಕೊಟ್ಟೈತೆ, ಎಷ್ಟೋ ಜನ ಜೀವನ ಮಾಡ್ತವ್ರೆ. ದುರಾಂಕಾರ ಬಿದ್ದವ್ರು ಜೀವನ ಹಾಳು ಮಾಡ್ಕೊಂಡವ್ರೆ. ಒಂದೊಂದು ಹೊತ್ತು ಊಟ ಮಾಡೋಕ್ಕೂ ಇಲ್ಲಿ ಎಷ್ಟು ಜನ ಎಷ್ಟು ಕಷ್ಟಪಡ್ತಾರೆ ಅಂತ ಇಲ್ಲಿ ಬದುಕ್ತಿರೋರ್ಗೆ ಮಾತ್ರ ಗೊತ್ತು. ನಮ್ಮ ಬೆಂಗಳೂರು ಹೇಳ್ಬೇಕು ಅಂದರೆ ಎಲ್ಲದರಲ್ಲೂ ಉತ್ತಮ ಅಂತ ಅಂದ್ಕೊಂಡು ಅಲ್ಲಿಂದ ಹಂಗೆ ಮುಂದೆ ಬಂದೆ. ಇವ್ರು ನೋಡಿದ್ರೆ ಇಷ್ಟೊತ್ತಿನಲ್ಲಿ ಗಿಡಗಳಿಗೆ ನೀರು ಹಾಕ್ತವ್ರೆ, ಪರವಾಗಿಲ್ಲ ಇಂಥ ಒಳ್ಳೆ ಕೆಲಸಗಳು ಮಾಡ್ತಾರೆ ನಮ್ಮ ಜನ ಅಂತ ಅಂದ್ಕೊಂಡು ನಮ್ಮ ಗೌರ್ಮೆಂಟ್ ಬಗ್ಗೆ ಈ ಥರ ಎಲ್ಲ ಕಾಳಜಿ ವಹಿಸ್ತವ್ರಲ್ಲ ಅಂತ ಅಂದ್ಕೊಂಡು ಹಂಗೆ ನಾನು ಸ್ವಲ್ಪ ಮುಂದೆ ಬಂದೆ. ಎಲ್ಲಿಂದ ಬೇಕಾದ್ರೂ ಸಿಟಿಲೆಲ್ಲ ಗಾಡಿ ಓಡಿಸ್ಕೊಳ್ಬೋದು ಗುರು. ಈ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಹಿಂದುಗಡೆ ಗಾಡಿ ಓಡಿಸೋಕ್ಕೆ ಆಗಲ್ಲ, ಗೋವರ್ಧನ್ ಥಿಯೇಟ್ರ್ ಹತ್ರ. ಯಾಕಪ್ಪ ಅಂದರೆ ಸಿವಿಲ್ ಬಸ್ಸವರು ಟೂರಿಸ್ಟ್ ಅವರಂತೂ ಜಾಗನೇ ಬಿಡಲ್ಲ ಗುರು. ಅರ್ಧ ರೋಡಿಗೆ ತಗೊಂಬಂದು ನಿಲ್ಸ್ಕೊಂಡಿರ್ತಾರೆ. ಏನಂತ ಹೇಳೋಣ ಅಯ್ಯಪ್ಪ. ಇದೊಂದು ಸಿಗ್ನಲ್ ಬಿಟ್ಬಿಟ್ರೆ ಗೊರಗುಂಟೆಪಾಳ್ಯ ಫ್ಲೈಓವರ್ ಹತ್ಬೋದು. ಫ್ಲೈಓವರ್ ಹತ್ತಿ ಸೀದಾ ಮನೆ ಕಡೆಗೆ ಹೋಯ್ತಾ ಇರ್ಬೋದು. ಹೊಟ್ಟೆ ಬೇರೆ ಎಸಿತೈತೆ. ಬನ್ನಿ ಹೋಗೋಣ, ಟೈಮ್ ಬೇರೆ 10 ಕಾಲ ಆಯ್ತಾ ಬಂತು. ಟೈಮ್ ಬಂದು ಇವಾಗ 10 ಕಾಲು ನೋಡ್ಬೋದು. ಇವಾಗ ಅಲ್ಲಿ ಅಂಚೆಪಾಳ್ಯ
ಹತ್ತತ್ರ ಮಾಧವರ ನೈಸ್ ರೋಡ್ ಹತ್ತತ್ರ ಹೋಗ್ತಾ ಇದ್ದೀನಿ. ಇನ್ನೇನು ಇನ್ನೊಂದು 5-10 ನಿಮಿಷ ಸೀದಾ ಮನೆಗೆ ಹೋಗ್ಬಿಡ್ತೀನಿ. ಮನೆಗೆ ಫೋನ್ ಮಾಡಿ ಹೇಳಿದ್ದೀನಿ ಮುದ್ದೆ ಮಾಡ್ರಿ ಅಂತ. ಹೋಗಿ ಮುದ್ದೆಗಿದ್ದೆ ಊಟ ಮಾಡಿ ಸೀದಾ ದಬಾಕಣದೆ ಕೆಲಸ. ಅಂತೂ ನೈಸ್ ರೋಡಿಂದ ಬಂದು ಮೇಲೆ ಹತ್ತೋದು ಅಥವಾ ಹೆವಿ ಡೇಂಜರು. ಯಾಕಪ್ಪ ಅಂದರೆ ಬಂದವರು ಹಂಗೆ ಲೆಫ್ಟಲ್ಲಿ ಮೂವ್ ಆಗಲ್ಲ, ಫುಲ್ಲು ರೈಟ್ಗೆ ಎಳ್ಕೊಂಬಂದ್ಬಿಡ್ತಾರೆ ಗಾಡಿಗಳ್ನ. ಸಿಕ್ಕಾಪಟ್ಟೆ ಡೇಂಜರ್ ಜಾಗ ಇದು. ನೋಡ್ಕೊಂಡು ಹತ್ತಿಂದ ಬರ್ಬೇಕಾದ್ರೆ ಅಲ್ಲೇನೆ ಬಾರಲ್ಲೇನೆ ಸ್ಲೋ ಮಾಡ್ಕೊಂಬಿಡ್ಬೇಕು ಬ್ರಿಡ್ಜ್ ಮೇಲೇನೆ. ಇಲ್ಲಾಂದರೆ ಇವ್ರು ಬಂದು ಅಡ್ಡ ದುಡ್ಡು ಎಳಿತಾರೆ, ಮಿರರ್ ನೋಡಲ್ಲ ಏನಿಲ್ಲ, ಎಳಿತಾ ಇರೋದೆ ಫುಲ್ ರೈಟ್ಗೆ. ಅಲ್ಲಿಂದ ಹೊಲ್ಟವನು ಸೀದಾ ನಮ್ಮ ಅಶ್ನಗುಂಟೆ ಹತ್ರ ಲೆಫ್ಟ್ ಎತ್ಕೊಂಡು ಸರ್ವಿಸ್ ರೋಡ್ಗೆ ಸೀದಾ ನಾನು ಮನೆ ಕಡೆಗೆ ಹೊರಡೋಣ ಅಂತ ಹೊರಟಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ದಯವಿಟ್ಟು ಯಾರನ್ನ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ಏನನ್ನ ತಪ್ಪಿದ್ರೆ ದಯವಿಟ್ಟು ಹೇಳಿ ತಿದ್ಗಣನ ಅಂತ ಅಂದ್ಬಿಟ್ಟು ಅಲ್ಲಿಂದ ಸೀದಾ ನಾನು ಮನೆ ಕಡೆಗೆ ಬಂದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇನ್ಮೇಲೆ ಇದೇ ಥರ ಹೊಸ ವಿಡಿಯೋಗಳು ಬರ್ತಾ ಇರ್ತವೆ, ಹೊಸ ಕಂಟೆಂಟ್ ತಗೊಂಬತ್ತೀನಿ. ಮಂಗಳೂರು ವಿಡಿಯೋಗಳು ಮತ್ತು ಓನಾಗಿ ಗಾಡಿಗೆ ಹೋಗಿಲ್ಲ ಅಂದ್ರೂ ನಾನು ಪ್ರೆಸೆಂಟ್ ಏನೇನು ಮಾಡ್ತಿರ್ತೀನಿ ಇನ್ನು ವೀಡಿಯೋಗಳ್ನೆಲ್ಲ ಒಂದು ಕಂಟೆಂಟ್ ರೂಪದಲ್ಲಿ ತಗೊಂಬತ್ತೀನಿ. ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗಾಡಿ ತಗೊಂಬಂದು ಮನೆ ಹಾಕಿ ಸ್ವಲ್ಪ ಹೊತ್ತು ಕೂಲಿಂಗ್ ಬಿಟ್ಟೆ. ಇಲ್ಲಿ ನೋಡಿದ್ರೆ ನಮ್ಮ ಬ್ಲ್ಯಾಕಿನ್ನು ಇಲ್ಲೇ ನಿಂತಿದ್ಲು. ಐಫೈ ಬಂದು ಮಂಗಳೂರು ಹೋಗೈತೆ, ನಮ್ಮ ಹುಡುಗ ತಗೊಂಡೋಗೋನೆ ಅಂತ ಅಂದ್ಬಿಟ್ಟು ಗಾಡಿನ ಸ್ವಲ್ಪ ಹೊತ್ತು ಕೂಲಿಂಗ್ ಬಿಟ್ಟು ಗಾಡಿ ಆಫ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ.